ನಮಸ್ಕಾರ ರೀ ಎಲ್ಲರಿಗೂ. ಕುಕ್ ವಿತ್ ಸೌಮ್ಯ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತು ಬೇಸಿಗೆಯ ಸ್ಪೆಷಲ್ ಹುಳಿ ಹುಳಿ ಖಾರವಾಗಿರುವಂತಹ ನಿಂಬೆಹಣ್ಣಿನ ರಸಂ. ಬರ್ರಿ ಹಂಗಾದ್ರೆ ಬ್ಯಾಸಗಿ ಒಳಗೆ ನಮ್ಮ ದೇಹಕ್ಕೆ ತಂಪು ಕೊಡುವಂತಹ ಈ ನಿಂಬೆಹಣ್ಣಿನ ರಸಂನ ಹೆಂಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಹುರ್ಕೊಳ್ಳೋಕೆ 2 ಚಮಚದಷ್ಟು ಜೀರಿಗೆ ಸೇರಿಸ್ಕೊಳತತಿ. ಅದಾದಮೇಲೆ 2 ಚಮಚದಷ್ಟು ಮೆಣಸು ಮೆಣಸು ಮತ್ತು ಜೀರಿಗೆ ರಸಮ್ಗೆ ಒಳ್ಳೆ ರುಚಿ ಕೊಡ್ತಾವ್ರಿ. ಸೊ ಈಗ ಸಣ್ಣ ಉರಿ ಇಟ್ಕೊಂಡು ಚೆಂದಾಗೆ ಹುರ್ಕೋಬೇಕು ಜೀರಿಗೆ ಮತ್ತು ಮೆಣಸನ್ನು. ಜೀರಿಗೆ ಮೆಣಸನ್ನು ಹುರ್ಕೊಳಕ್ಕೆ ಭಾಳ ಟೈಮ್ ಏನು ಹತ್ತಂಗಿಲ್ಲ ರೀ. ಸಣ್ಣ ಉರಿ ಇಟ್ಕೊಂಡನ್ನ ಹುರ್ಕೋಬೇಕಾಗ್ತತಿ, ಇಲ್ಲಾಂದ್ರೆ ಹೊತ್ತೆ ಬಿಡ್ತಾವೆ. ಆದಷ್ಟು ಸಣ್ಣ ಉರಿ ಒಳಗನ ಹುರ್ಕೋರಿ. ಈಗ ನೋಡಿರಿ ಲೈಟಾಗಿ ಕಲರ್ ಚೇಂಜ್ ಆಗತ್ತತಿ. ಇಷ್ಟು ಹುರ್ಕೊಂಡ್ರೆ ಸಾಕು. ಈಗ ಗ್ಯಾಸ್ ಆಫ್ ಮಾಡಿ ಹುರ್ಕೊಂಡಿರುವಂತಹ ಜೀರಿಗೆ ಮೆಣಸನ್ನು ಒಂದು ಪ್ಲೇಟ್ಗೆ ಸೇರಿಸ್ಕೊಳತತಿ. ಜೀರಿಗೆ ಪೂರ್ತಿ ತಣ್ಣಗಾಗಬೇಕು ನೋಡ್ರಿಗ. ಜೀರಿಗೆ ಪೂರ್ತಿ ತಣ್ಣಗಾದ್ಮೇಲೆ ಒಂದು ಸಣ್ಣ ಮಿಕ್ಸಿ ಜಾರಿಗೆ ಸೇರಿಸ್ಕೊಳತತಿ. ತರಿಯಾಗಿ ರುಬ್ಕೋಬೇಕ್ರಿ ಜೀರಿಗೆ ಮತ್ತು ಮೆಣಸನ್ನು, ಅಂದ್ರನ ರಸಮ್ ಟೇಸ್ಟು ಚಲೋ ಬರ್ತತಿ. ಸೊ ನೋಡ್ರಿಗ ಈ ರೀತಿ ತರಿಯಾಗಿ ರುಬ್ಕೊಂಡತಿ. ಜೀರಿಗೆ ಮೆಣಸಿನ ಪುಡಿ ರೆಡಿ ಆಯ್ತು ನೋಡ್ರಿ ರಸಮ್ ಮಾಡೋಕ್ಕೆ. ಈಗ ಒಗ್ಗರಣೆಗೆ 1 ದೊಡ್ಡ ಚಮಚದಷ್ಟು ಎಣ್ಣೆ ಸೇರಿಸ್ಕೊಳತತಿ. ನೀವು ಎಣ್ಣೆ ಬದಲು ತುಪ್ಪ ಕೂಡ ಸೇರಿಸ್ಕೋಬೋದು, ಇನ್ನೂ ಎಕ್ಸ್ಟ್ರಾ ಟೇಸ್ಟ್ ಬರ್ತತಿ. ಎಣ್ಣೆ ಚೆಂದಾಗೆ ಕಾದ್ಮೇಲೆ ಈಗ 1 ಚಮಚದಷ್ಟು ಸಾಸಿವೆ ಸೇರಿಸ್ಕೋಬೇಕ್ರಿ. ಸಾಸಿವೆ ಚಿಟಪಟ ಆದಮೇಲೆ 1 ಚಮಚದಷ್ಟು ಜೀರಿಗೆ, ಅದಾದಮೇಲೆ 3 ಬ್ಯಾಡಗಿ ಮೆಣಸಿನ್ಕಾಯಿನ ಮುರಿದು ಸೇರಿಸ್ಕೊಳತತಿ. ಉದ್ದುದ ಸಿಳಿರುವಂತಹ 3 ಹಸಿಮೆಣಸಿನ್ಕಾಯಿ, ಅರ್ಧಂಬರ್ಧ ಕುಟ್ಕೊಂಡಿರುವಂತಹ 1 ದೊಡ್ಡ ಗಡ್ಡಿ ಬೆಳ್ಳುಳ್ಳಿ ಹೆಸಳು, ಸಿಪ್ಪೆ ತೆಗೆದ ಕುಟ್ಕೊಂಡ್ರನ್ನ ಟೇಸ್ಟ್ ರೀ. ಅದಾದಮೇಲೆ 2 ಎಸಳಷ್ಟು ಕರಿಬೇವನ್ನು ಸೇರಿಸ್ಕೊಳತತಿ. ಈಗ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಲೈಟಾಗಿ ಫ್ರೈ ಮಾಡ್ಕೋಬೇಕು. ಆದಷ್ಟು ಸಣ್ಣ ಉರಿ ಇಟ್ಕೊಂಡನ್ನು ನೀವು ಒಗ್ಗರಣೆನ ಫ್ರೈ ಮಾಡ್ಕೋಬೇಕಾಗ್ತತಿ. ಬೆಳ್ಳುಳ್ಳಿ ಹೊತ್ತಿರೋ ಟೇಸ್ಟ್ ಆಗಂಗಿಲ್ಲ ಹಾಗಾಗಿ. ಅದಾದಮೇಲೆ ನೆಕ್ಸ್ಟ್ ಏನಪ್ಪ ಅಂದ್ರೆ ಅರ್ಧ ಚಮಚದಷ್ಟು ಅರಿಶಿನ, ಹಂಗೆ ಆಲ್ರೆಡಿ ಜೀರಿಗೆ ಮೆಣಸಿನ ಪೌಡ್ರ್ ಏನು ಮಾಡಿ ಇಟ್ಕೊಂಡಿದ್ವಲ್ರಿ ಅದನ್ನು ಸೇರಿಸ್ಕೋಬೇಕು. ಜೀರಿಗೆ ಮೆಣಸಿನ ಪುಡಿನ ಚೆನ್ನಾಗಿ ಒಗ್ಗರಣೆ ಒಳಗೆ ಲೈಟಾಗಿ ಫ್ರೈ ಮಾಡ್ಕೋಬೇಕು. ನೀವು ಯಾವುದೇ ರಸಮ್ ಮಾಡ್ಕೊಂಡ್ರೂ ಬೆಳ್ಳುಳ್ಳಿ, ಜೀರಿಗೆ, ಮೆಣಸು ಮತ್ತು ಕರಿಬೇವು ಇದೆಲ್ಲ ಸ್ವಲ್ಪ ಜಾಸ್ತಿ ಇದ್ರನ್ನ ಟೇಸ್ಟ್ ರೀ. ಈಗ 1 ಗಿರ್ದ ಅಥವಾ 1/4 ಚರ್ಗಿ ನೀರನ್ನು ಸೇರಿಸ್ಕೊಳತತಿ. ರಸಮ್ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀವು ನೀರನ್ನು ಸೇರಿಸ್ಕೋಬೋದು. ಈಗ ಚೆಂದಾಗೆ 1 ರೌಂಡ್ ಮಿಕ್ಸ್ ಮಾಡಿಕೊಂಡು ಮೀಡಿಯಮ್ ಉರಿ ಒಳಗೆ 1 ಕುದಿಯಾಕೆ ಬಿಡ್ಬೇಕ್ರಿ. ನೋಡ್ರಿ ಈಗ ಮೀಡಿಯಮ್ ಉರಿ ಒಳಗೆ ಚೆಂದಾಗೆ 1 ಕುದಿ ಕುದಿಸ್ಕೊಂಡಾಯಿತು. ಈಗ ಆಲ್ರೆಡಿ ಒಗ್ಗರಣೆಗೆ ಕರಿಬೇವು ಸೇರಿಸ್ಕೊಂಡೇವ್ರಿ. ಈಗ ಕುದಿಯೋವಾಗಲೂ ಕೂಡ 1 ಎಸಳು ಕರಿಬೇವನ್ನ ಈ ರೀತಿ ಕೈಯಿಂದ ಕಟ್ ಮಾಡಿ ಸೇರಿಸ್ಕೋಬೇಕು. ಒಳ್ಳೆ ಘಮ ಬರ್ತೈತೆ ರೀ ರಸಮ್ಗೆ. ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು, ಹಂಗೆ ರಸಮ್ ಪುಡಿ 1-2 ಚಮಚದಷ್ಟು. ನಿಂಬೆಹಣ್ಣಿನ ರಸಮ್ ಮಾಡತ್ತೇವೆ ಅಂದಮೇಲೆ ಸ್ವಲ್ಪ ಬೆಲ್ಲ ಸೇರಿಸ್ಕೊಳ್ಬೇಕಾಗ್ತೈತೆ ರೀ ಹುಳಿಗೆ ತಕ್ಕಂಗೆ. ಈಗ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಚೆಂದಾಗೆ 1 ರೌಂಡ್ ಮಿಕ್ಸ್ ಮಾಡಿಕೊಂಡು ಮೀಡಿಯಮ್ ಉರಿ ಒಳಗೆ 1-2-3 ನಿಮಿಷ ಚೆಂದಾಗೆ ಕುದಿಸ್ಕೋಬೇಕಾಗ್ತೈತಿ. ಅಂದ್ರನ ಟೇಸ್ಟ್ ರೀ. ನೋಡ್ರಿ ಈಗ ಚೆಂದಾಗೆ ಕುದಿಸ್ಕೊಂಡಾಯ್ತು 1-2 ನಿಮಿಷ. ಅದಾದಮೇಲೆ ಗ್ಯಾಸ್ ಆಫ್ ಮಾಡಿ ರಸಮ್ನ ಕೆಳಗಿಳಿಸ್ಕೋಬೇಕು. ರಸಮ್ ಕುದಿಬೇಕಾದ್ರೆ ನಿಂಬೆಹಣ್ಣಿನ ರಸ ಹಾಕಬಾರ್ದ್ರಿ. ಹಾಗಾಗಿ ಗ್ಯಾಸ್ ಆಫ್ ಆದಿಂದ ನಿಂಬೆಹಣ್ಣಿನ ರಸ ಸೇರಿಸ್ಕೊಳತ್ತತ್ರಿ. ನಾನಿಲ್ಲಿ 1.5 ನಿಂಬೆಹಣ್ಣಿನ ರಸನ ಸೇರಿಸ್ಕೊಂಡೇನಿ. ನಿಮಗೆ ಹುಳಿ ಕಡಿಮೆ ಅನಿಸಿದ್ರೆ ಇನ್ನೂ ಒಂದು ಅರ್ಧ ನಿಂಬೆಹಣ್ಣಿನ ರಸನ ನೀವು ಸೇರಿಸ್ಕೋಬೋದು. ಹುಳಿ ನೋಡಿಕೊಂಡು ಸೇರಿಸ್ಕೊರಿ. ಸೊ ನೋಡ್ರಿ ಈಗ ಫೈನಲಾಗಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು 1 ರೌಂಡ್ ಚೆಂದಾಗೆ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಬ್ಯಾಸಗಿ ಸ್ಪೆಷಲ್ ನಿಂಬೆಹಣ್ಣಿನ ರಸಮ್ ರೆಡಿ ಆಯಿತು. ನೀವು ಬ್ಯಾಸಗಿಗೆ ಅಂತ ಅಲ್ರಿ, ಚಳಿಗಾಲ ಮಳೆಗಾಲದಾಗ ಕೂಡ ಮಾಡ್ಕೋಬಹುದು. ಹುಳಿ ಖಾರವಾಗಿ ಒಳ್ಳೆ ರುಚಿ ಕೊಡ್ತತಿ. ನಿಮ್ಮೆಲ್ರಿಗೂ ಇವತ್ತಿನ ಸ್ಪೆಷಲ್ ನಿಂಬೆಹಣ್ಣಿನ ರಸಮ್ ನಿಮ್ಮೆಲ್ರಿಗೂ ಇಷ್ಟ ಆಗೈತಿ ಅಂತ ಅಂದ್ಕೊಳ್ತೇನೆ. ಇಷ್ಟ ಆದರೆ ಗೊತ್ತಲ್ರಿ, ಲೈಕ್ ಮಾಡಿರಿ. ಹಂಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ರಿ. ಹಂಗೆ ಹೊಸಬ್ರಾಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತೆ ಸಿಗೋಣ ಮತ್ತೊಂದು ಹೊಸ ಈಸಿ ರೆಸಿಪಿ ಜೊತೆ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ, ಥ್ಯಾಂಕ್ ಯು, ಧನ್ಯವಾದ.